ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಇವಾಗ ಟಿಕ್ಟಾಕಲ್ಲಿ ನೋಡಿರ್ಬೋದು, ತುಂಬ ಜನ ಇವಾಗ ಓನ್ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾರೆ. ಜೊತೆಗೆ ಓನ್ ವಾಯ್ಸ್ ಜೊತೆ ಮ್ಯೂಸಿಕ್ಕು ಕೂಡ ಬರ್ತಾ ಇರುತ್ತೆ, ಯಾವುದಾದ್ರೂ ಸಿನಿಮಾ ಮ್ಯೂಸಿಕ್ನ ಹಾಕ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಆ ರೀತಿ ನೀವು ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನ ಇವಾಗ ಆ ರೀತಿ ಮಾಡ್ತಾ ಇರ್ತಾರೆ. ಸ್ಪೀಚ್ ಮಾಡೋದಿದ್ರೆ ಆ ಸ್ಪೀಚ್ ಜೊತೆ ಮ್ಯೂಸಿಕ್ ಹೋಗ್ತಾರೋ ಹಂಗೆ ಮಾಡ್ತಾರೆ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ. ಸೊ ಆ ರೀತಿ ವೀಡಿಯೋಸ್ಗಳು ತುಂಬ ಟ್ರೆಂಡ್ ಆಗ್ತಿದ್ದಾವೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಗೆ ಆ ರೀತಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಮೊದಲು ಟಿಕ್ಟಾಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾದಾಗ ನಿಮ್ಮ ವೀಡಿಯೋ ಬರುತ್ತೆ. ನೀವು ನೋಡ್ಬೋದು, ಈಗ ವೀಡಿಯೋ ಬಂದಿದೆ. ಸೊ ಇಲ್ಲಿ ನೀವು ವೀಡಿಯೋ ಅಂತಿದೆಯಲ್ಲ, ಸೊ ಇದನ್ನ ಪ್ರೆಸ್ ಮಾಡ್ಕೊಂಡು ನೀವು ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಏನರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಇದನ್ನ ಸ್ಟಾಪ್ ಮಾಡಿ. ನೀವು ಮಾತಾಡಿದ್ಮೇಲೆ ಸ್ಟಾಪ್ ಮಾಡಿ. ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ವೀಡಿಯೋ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಸೌಂಡ್ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತಾದಾಗೆ ನಿಮಗೆ ಇಲ್ಲಿ ನೀವು ನೋಡ್ಬೋದು, ಆನ್ಲೈನಲ್ಲಿ ಒಂದಷ್ಟು ಸಾಂಗ್ಸ್ಗಳು ಬರುತ್ತೆ. ನೀವು ಬೇಕಾದ್ರೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಡಿಸ್ಕವರ್ ಸೌಂಡ್ನು. ಸೊ ಅದು ಬಿಟ್ಟರೆ ನಿಮ್ಗೆ ಬೇಡ, ನೀವು ಫೇವ್ರೇಟ್ಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫೇವ್ರೇಟ್ಸಲ್ಲಿದ್ದರೆ ಸೊ ಮೈ ಫೇವ್ರೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೇವ್ರೇಟ್ ಸಾಂಗ್ಗಳು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಮೈ ಸೌಂಡಲ್ಲಿ ಕ್ಲಿಕ್ ಮಾಡ್ತೀನಿ. ಮೈ ಸೌಂಡ್ ಅಂತಂದರೆ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಸೌಂಡ್ಸ್ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಮೈ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಫೋನಲ್ಲಿ ಯಾವುದಿದೆ ಅದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ ಇಲ್ಲಿ ಮಿಕ್ಸರ್ ಅಂತಿದೆಯಲ್ಲ, ಸೊ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒರಿಜಿನಲ್ ಸೌಂಡು ಎಷ್ಟು ಬೇಕಷ್ಟು, ಸೌಂಡ್ ಟ್ರ್ಯಾಕ್ ಎಷ್ಟು ಬೇಕಷ್ಟು. ಸೊ ನೀವು ಮಾತಾಡಿರೋದು ಜಾಸ್ತಿ ಮಾಡ್ಕೊಳ್ಳಿ, ಸೌಂಡ್ ಟ್ರ್ಯಾಕ್ ಸ್ವಲ್ಪ ಕಮ್ಮಿ ಮಾಡಿ. ಸೊ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ. ಲೈಟಾಗಿ ಸೌಂಡು ಬರ್ತಾ ಇರುತ್ತೆ, ಜೊತೆಗೆ ನೀವು ಮಾತಾಡ್ತಾ ಇರೋದು ಜೋರಾಗಿ ಕೇಳಿಸುತ್ತೆ. ಸೊ ಮೊದಲು ನೀವು ಯಾವುದ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡಿರೋ ಅದನ್ನ ಮಾತಾಡ್ಬಿಡಿ. ಮಾತಾಡಾದ್ಮೇಲೆ ಹಿಂಗೆ ಮೈ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಸಾಂಗ್ ಹಾಕಬೇಕು ಅಂತ ಇದ್ದೀರಾ ಮ್ಯೂಸಿಕ್ನ, ಸೊ ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಮುಗೀತು. ಸೊ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು. ಸೊ ಮ್ಯೂಸಿಕ್ ಜೊತೆ ನೀವು ಮಾತಾಡಬೇಕು ಅಂತಂದರೆ ಈ ರೀತಿ ಮೊದಲು ನೀವು ಮಾತಾಡಾದ್ಮೇಲೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.